ಮಳೆ ಬಂತೋ ಮಳೆರಾಯ ಕೊಡೆ ಹಿಡಿಯೋ ಜವರಾಯ ಮಳೆ ಬಂತೋ ಮಳೆರಾಯ ಕೊಡೆ ಹಿಡಿಯೋ ಜವರಾಯ ಕೊಡೆ ಹಿಡಿಯೋ ಜವರಾಯ ಹಗಲಿನ ಹಣ್ಣಿನ ಧೂಳು ಹಗಲಿನ ಹಣ್ಣಿನ ಧೂಳು ಹೂಮರ ಬಳ್ಳಿಯ ಧೂಳು ಹೂಮರ ಬಳ್ಳಿಯ ಧೂಳು ಕಾಲರಿಗಂಟಿದ ಧೂಳು ಕಾಲರಿಗಂಟಿದ ಧೂಳು ಮಗುವಿನ ಕಣ್ಣಿನ ಧೂಳು ಮಗುವಿನ ಕಣ್ಣಿನ ಧೂಳು ತೊಳೆಯಲು ಬಂತೋ ತೊಳೆಯಲು ಬಂತೋ ತೊಳೆಯಲು ಬಂತೋ ತೊಳೆಯಲು ಬಂತೋ 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 ಮಳೆ ಬಂತೋ. ಕಾಸಿಗಾಗಿ ಹೆತ್ತ ತಾಯಿಯಲ್ಲಿ ಕೊಲ್ಲುವವರ ಮಾಡಿ ಕಾಸಿಗಾಗಿ ಆತ್ಮವನ್ನೇ ಕದಿಯುವವರ ಮಾಡಿ. ಅದು ಹಾಗಲ್ಲ, ಫ್ರೀ ಲಂಚಿಲ್ಲದ ಸ್ಕೂಲಿಗೆ ಹೊಂಟೋಗೋದು ನನಗೇನು ಹುಚ್ಚ. ಓ ಫ್ರೀ ಲಂಚ್ ಸ್ಕೂಲಿಗೆ ಹೊಂಟೋಗಿ ನನಗೇನು ಹುಚ್ಚ. ಲಂಚಕ್ಕೊಂದು ಲಂಚು ಬೇಕು, ಸ್ಕೂಲಿಗೊಂದು ಈ ಬೇಕು, ಹೊಂಟೋಗಲು ಹೊಂಟೆ ಬೇಕು, ಮತ್ತೆ ಹುಚ್ಚವಾದ ಹುಚ್ಚು ಬೇಕು. ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಈ ಹುಡುಗಿನ, ಈ ತಿಪ್ಪೆ ಕ್ರಾಸಿನ ಬೆತ್ತ ಕಡಿ ಸಿಂಬಳ ಸಿಕ್ಕಿ ಸೇವಂತಿ ಇವಳೇನಾದ್ರೂ ನನ್ನ ಕೈಗೆ 6 ತಿಂಗಳು ಸಿಕ್ಕರೆ ಇವಳನ್ನ ಹೈ ಕ್ಲಾಸ್ ಲೇಡಿಯನ್ನಾಗಿ ಮಾಡ್ಬೇಕು. ಸುಸಂಸ್ಕೃತ ಮಹಿಳೆ ಮೇಸ್ ಸೇವಂತಿ ಚಂದದ ಅಲಿಜುಗಿ ಸಿನಿಮಾ ತಾರೆತರ ಕಾಣೋ ನ್ಯೂಸ್ ಲೀಡರ್ ತರ ಮಾತಾಡೋ ವಿಮಾನದಲ್ಲಿ ಏರೋಸ್ಟೆಸ್ ಆಗಿ ಹಾರಾಡೋ ಮರ್ಯಾದಸ್ಥ ಟಿಪ್ ಟಾಪ್ ಹೆಡ್ ಮೇಸ್ ಸೇವಂತಿ ಮೇಸ್ ಸೇವಂತಿ. ಅಯ್ಯೋ ನನ್ನ ಗಂಡ ಶ್ರೀರಾಮಚಂದ್ರ ಒಬ್ರಿಗೂ ಹೊಡೆದವನಲ್ಲ ಒಬ್ರಿಗೂ ಬೈದವನಲ್ಲ. ಅವನೇ ಓಡಿಸ್ಕೊಂಡು ಬರ್ತಿದ್ದ, ಓಡಿಸ್ಕೊಂಡು ಬಂದು ನನಗೂ ಹೊಡಿತಿದ್ದ, ನನ್ನ ಮಕ್ಳಿಗೂ ಹೊಡಿತಿದ್ದ, ಅವ್ರ ಅಮ್ಮಗೂ ಹೊಡಿತಿದ್ದ. ಏನಾಯ್ತಮ್ಮ? ಬಿಟ್ಟಯ್ಯ ಹೋಗ್ಬಿಟ್ನಲ್ಲಯ್ಯ. ನೋಡು, ಈ ತಿಪ್ಪೆ ಕ್ಲಾಸಲ್ಲಿ ದಿನ ಯಾರಾದ್ರೂ ಕುಡಿದು ಸಾಯ್ತಾ ಇರ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ನಿಂತ್ಕೊಳ್ಳ ನಾನು ಮೊದಲು 4 ದಿನ ಕರ್ಸಿ ಏನಾಯ್ತು ಅಂಗಡಿ ತೆಗೆಯಕ್ಕೆ ಟೈಮ್ ಆಗಿದೆ ನನಗೆ. ಹೋಗ್ಬಿಟ್ಯಾ ಹೋಗಿ ಬಿಟ್ಯಾ. ನಿನ್ ಹೆಂಡತಿ ಮುಖ ನೋಡು, ನಿನ್ ಮಗಳ ಮುಖ ನೋಡು, ಇಲ್ಲಿ ಬಂದಿರೋರ್ ಮುಖ ನೋಡು, ಆ ತಮಟೆ ಹೊಡಿಯೋರ್ ಮುಖ ನೋಡು, ನಿನ್ ಸ್ನೇಹಿತರ ಮುಖ ನೋಡು. ಹೇಳು ಎದ್ದೇಳು. ನ್ಯಾಯಕಾರಿ ಬ್ರಹ್ಮ ಚಂದ ಮಾಡಬಹುದೇ ಸುಂದರನ ಚಂದ ಮಾಡಬಹುದೇ. ನಾನು ಬಂದು ಬಿಲ್ ಸೆಟ್ಲ್ ಮಾಡಕ್ ಆಗಿಲ್ಲ ಅಂದ್ರೆ ಕಳಿಸ್ಬಿಡ ನಿನ್ ಮಗಳ ಸೇವೆ. ಮಾತಾಡ್ಲೆ ಬಿಲ್ಲು ತಲೆ ಮಾಡಿದ್ರೆ ಈ ಗೌರಣ್ಣ ಹೆಸರು ಹೇಳ. ಗೌರಣ್ಣ ಉರ್ಫ್ 4,000 ಎಬ್ಬೆಟ್ಟು ಉರ್ಫ್ 8,000 ಓಟು. ಇಲ್ಲಿರೋ ಒಬ್ಬೊಬ್ಬ ಸುಳ್ಳ ಮಗನು 2 ಸಾರಿ ಓಟ್ ಹಾಕೋದು. ಕಳಿಸ್ತೀನಿ ಕಣ. ನಾಟಕ ಕಳ್ಳಾಟ ಒಬ್ಬೊಬ್ಬನ್ನು ಎಲ್ಲ ಕಳಿಸ್ಬೇಕು ಅಲ್ಲಿಗೆ ಕಳಿಸ್ತೀನಿ ಕಣಲೇ. ಅಣ್ಣ ಒಂದು ಇಂಪಾರ್ಟೆಂಟ್ ಮ್ಯಾಟ್ರು ಎಲ್ಲ ಕೈ ಮುಚ್ಕೊಂಡ್ರಲ್ಲ. ಈ ನನ್ನ ಮಗನ್ನ ಮಾರಮ್ಮ ಬಲಿ ಕೊಟ್ಟು ಕೆಲಸ ನೋಡಿ ಕಂಡ್ಬಿಡ್ತಾರೆ. ಬೇಕಣ್ಣ ಬೇಕಣ್ಣ ಬೇಕು ಯಾವ್ದು ಕುಲ್ಲಕ್ಕೂ ಚೂರು ಇಸ್ವಸ ಬೊರಚಿಲ್ಲ. ಬೇಕಣ್ಣ ಬೇಕು ಯಾವ್ದು ಕುಲ್ಲಕ್ಕೂ ಚೂರು ಇಸ್ವಸ ಬೊರಚಿಲ್ಲ. ಬೇಕಣ್ಣ ಬೇಕು ಯಾವ್ದು ಕುಲ್ಲಕ್ಕೂ ಚೂರು ಇಸ್ವಸ ಬೊರಚಿಲ್ಲ. ಸರ್, ಅಯ್ಯೋ ಸರ್, ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ಇವತ್ತು ನಿಮ್ಗೆ ಏನಾದ್ರೂ ಹೊರಗಡೆ ಹೋಗೋ ಕಾರ್ಯಕ್ರಮ ಇದೆಯಾ? ಏನಿಲ್ವಲ್ಲ, ಏನಾದ್ರು ಕೆಲಸ ಇತ್ತಾ? ಏನಿಲ್ಲ ಸರ್. ನಿಮ್ಮ ನೋಡ್ಕೊಂಡು ಹುಡುಗಿ ಬಂದಿದ್ದಾಳೆ. ಹುಡುಗಿನ ನನ್ನ ನೋಡ್ಲಿಕ್ಕೆ ನನ್ನ ಥೀಸಿಸ್ಗೆ ಹೆಲ್ಪ್ ಆಗ್ಬಂತದ್ದು ಏನಾದ್ರು ಇದೆಯಾ ವಿಚಾರಗಳು? ಕ್ಯಾಪ್ಟನ್ ನೋಡಿಯೇ ಬೇಡಂತೆ, ರಾದರ್ ಕೇಳಿಯೇ ಬೇಡಂತೆ. ಕೆಲಸ ನೀವ್ ಹೇಳ್ತಾ ಇದ್ದೀರಿ ಅಂದ್ಮೇಲೆ ಅದೇನಂತ. ಎಸ್ ಪ್ರೊಫೆಸರ್, ನೀವೊಂದು ಕೇಸ್ ಸ್ಟಡಿನ ಹೇಗೆ ಮಾಡ್ತೀರಿ ಅಂತ ನೋಡೋ ಅವಕಾಶ ನನಗೆ ಸಿಕ್ತು. ನೀವು ನಿಮ್ ಕೇಸ್ ಸ್ಟಡಿ ಮಾಡಿ
ನಾನು ಕುತ್ಕೊಂಡು ನೋಡ್ತೀನಿ. ಬಾರಮ್ಮ. ಅರೆ ಹೇಗಿದ್ದೀಯಮ್ಮ? ಇವಳು ಯಾಕೆ ಮತ್ತೆ ಇಲ್ಲಿ? ನಿನ್ನೆ ರಾತ್ರಿನೇ ಇವಳ ಚರಿತ್ರೆಯಿಂದ ನಾನು ಓದಾಗಿದೆ. ಐ ಡೋಂಟ್ ವಾಂಟ್ ಟು ವೇಸ್ಟ್ ಎನಿ ಮೋರ್ ಟೈಮ್ ಇನ್ ಗಾಸಿಪಿಂಗ್ ದಿಸ್ ಗರ್ಲ್. ಗೋ ಅಹೆಡ್. ನಾನು ಯಾಕೆ ಬಂದಿನಿ ಅಂತ ಗೊತ್ತಾದ್ರೆ ಈ ಪಿತ್ತ ಸರ್ರ ಅಂತ ಹೇಳ್ತದೆ. ನಾನು ಆಟೋನಾಗ ಬಂದಿದ್ದೀನಿ ಅಂತ ಹೇಳ್ದೆ ಇಲ್ವಾ ಸರ್ಗೆ? ನೀನು ಹೇಗ್ ಬಂದಿದ್ದೀನಿ ಅಂತ ಮುಖ್ಯ ಅಲ್ಲ ಇಲ್ಲಿ. ಮುಖ್ಯ ಅಲ್ಲ ಕಾಸು. ಕಾಸು ತಂದಿನಿ ಪಾಠ ಕೊಂಡ್ಕೊಳಕ್ಕೆ. ಪಾಠವ ಪಾಠ ಹಣ. ಈಗ ಹೆಂಗ್ ಬಾಯ್ಬಿಡ್ತು ಹಣ ಅಂದ ಕೂಡ್ಲೆ ಶಾಸ್ತ್ರಿ ಖರೀದಿ ಮಾಡಕ್ ಬಂದಿನಿ. ಖರೀದಿ ವ್ಯಾಪಾರ ಕುದುರಿದ್ರೆ ಮಂಡ ಬಾರಮ್ಮ ಕೂತ್ಕೋ. ನೋಡಿಲಿ ಸರ್ ಹೇಳ್ತಿದಾರೆ ಅಲ್ವಾ? ಬಾ ಕೂತ್ಕೋ. ನೋಡಮ್ಮ ನೀನು ಗುಡ್ ಗರ್ಲ್ ಅಲ್ವಾ? ಒಳ್ಳೆ ಹೋಗಿ ಕಣಮ್ಮ ನೀನು. ಬಾ ಕೂತ್ಕೋ. ಈ ಕೊಂಪೆಲಿ ಓದಕ್ ಬರ್ತಾರಲ್ಲ ಅವ್ರು ನಮ್ಮ ಹೆಸರು ಬರೆಯಲ್ಲ ಪುಕ್ಕಟ್ ಹೇಳ್ಕೊಟ್ಟವ್ರೆ. ಅದಕ್ಕೆ ನಮ್ಮ ಮಟ್ಟಿಗೆ ಮಧ್ಯಾಹ್ನ ಹೋಷ್ಟು ಬರೆಯೋದು ಹೇಳ್ಕೊಡ್ತಾನೆ. ಅವನೇ ನಮ್ಗೆ 10 ರೂಪಾಯಿ ಕೊಡ್ತಾನೆ. ಒಂದೊಂದು ರೇಟ್ ಅಲ್ಲಿ ಏನಾದ್ರು ಮೋಸ ಮಾಡ್ಬಿಟ್ರೆ ಅನ್ಸ್ಬಿಡ್ತೀನಿ. ಸರ್ಸಮ್ಮ ವಾರಕ್ಕೆ 100 ರೂಪಾಯಿ. ಇಷ್ಟು ನಾನಲ್ಲಿ ನನಪ್ಪ ತಲ್ಲಿ. ಅಯ್ಯೋ ನಂಗೆ ಫಲನೇ ಗತಿ. ಅಯ್ಯಪ್ಪ ರಾಜಧಾನಿಯಾಗಿ ಮಾಡ್ತೀನಿ ಇವತ್ತಿನಿಂದ, ಈ ಕ್ಷಣದಿಂದ. ಸರ್ಸಮ್ಮ ಗೀಸರ್ ಆನ್. ಈಗಲೇ ಎತ್ಕೊಂಡು ಹೋಗು. ಇವಳು ಹಾಕೊಂಡ್ರೆ ಕೊಳೆ ಬಟ್ಟೆಲ್ಲ ತೆಗೆದು ಸುಟ್ಟಾಕು. ಕುದಿಯೋ ನೀರಲ್ಲಿ ಮುಳುಗ್ಸು. ಬಾತ್ರೂಮ್ ಬ್ರಷ್ ತಿಕ್ಕಿ ತಿಕ್ಕಿ ಸ್ನಾನ ಮಾಡಿಸು. ಬೇಕಿದ್ರೆ ಇವಳು ನಾಲಿಗೆಗೆ ಒಂದಿಷ್ಟು ಸ್ಯಾಂಡ್ ಪೇಪರ್ ತಿಕ್ಕು. ಹೊಸ ಬಟ್ಟೆಗೆ ಆರ್ಡರ್ ಮಾಡು. ಅವ್ರು ಬರೋವರೆಗೂ ನೀನು ಸೀರೆ ಕೊಡು ಅಥವಾ ಪ್ರಜಾವಾಣಿ ಪೇಪರ್ ಅಲ್ಲಿ ಸುತ್ತಿಡು. ಇವತ್ತಿನಿಂದ ಈ ಚರಂಡಿ ಬಂದ್. ನಾನು ಹೇಳಿದಷ್ಟೇ ಶಬ್ದ ಹೊಡ್ಬೇಕು ಅಲ್ಲಿಂದ. ಸಮ ಶುರುವಾಗಿ ಅಭ್ಯಂಜನ ಜಾಸ್ತಿ ತೊಂದರೆ ಕೊಟ್ರೆ ಒಂದಿರನೇ ಬೀಳು. ಮೇಲಿನ ಕೋಣೆ ಕಾಲಿಂದ ಹೋದ್ರೆ ಕಸ ತೊಟ್ಟಿದ್ರು ನಿಧಾನ. ಅಲ್ಲ ಪಾಪು ಮಗು ಇದೆ. ಸರಿ ತಿಳಿದು ನಿಮಗೆ ತರಕಾರಿಯಿಂದ ಮಾರ್ಕೆಟ್ ಅಂತ ಹಾಗೆ. ಮಾರ್ಕೆಟ್ ಇಂದ ತರಕಾರಿ ತಂದ್ರೆ ಆನ್ ಕ್ಯಾಪ್ ಮಿಲಿಟರಿ ಮನುಷ್ಯ ನೀವು. ವೈರಸ್ ನೆಗೆಟಿವ್. ಅದು ಹಾಗಲ್ಲ ಪ್ರೊಫೆಸರ್. ಒಂದು ದಂಡೆಯಿಂದ ಮತ್ತೊಂದು ದಂಡೆಗೆ ಈಜು ಕಲಿಸ್ತಾನೆ ಹೇಳ್ತಾ ಇದೀವಿ ಅವಳನ್ನ. ಅಟ್ ನೋ ಟೈಮ್ ಯು ಶುಡ್ ಟೇಕ್ ಅಡ್ವಾಂಟೇಜ್ ಆಫ್ ಪೊಸಿಷನ್. ಆಫ್ ಕೋರ್ಸ್ ಕಲ್ಯಾಣ್ ಓರ್ ನನಗೆ ಇದು ಒಂದು ಚಾಲೆಂಜ್ ಅಷ್ಟೇ ಅಲ್ಲ, ಸಲ್ಲಿಸಬೇಕಾದ ಯಾವುದು ಸಾಮಾಜಿಕ ಋಣ ಅಂತ ಅನ್ಸುತ್ತೆ. ಅಂದ ಹಾಗೆ ಪ್ರೊಫೆಸರ್, ಒಂದು ನಾಜೂಕಿನ ವಿಚಾರ. ಸೇವಂತಿಯೋ ಒಂದು ನಿಷ್ಪಾಪದ ಹೂವಿನಂತ. ಬರೀ ಹೂವೇ ಅಲ್ಲಪ್ಪ, ಕಾಡು ಹೂ, ವೈಟ್ ಫ್ಲವರ್. ಇವತ್ತೆಷ್ಟು ಬೇಕಾದ್ರೂ ಕೊಡಿರಲ್ಲ, ಬಿಲ್ಲು ನಾನು ಕೊಡ್ತೀನಿ. ಒಬ್ಬ ಬಂದು 2 ಡೋಸು. ಅಣ್ಣ ನಂಗೆ ನಿನ್ನ 4 ಡೋಸು ಸುಮ್ಮನೆ ಕೊಡಿಲ್ಲ. ಕೂಗಾಡಲಿ ಊರೇ ಹೋರಾಡಲಿ ಸಂಕ್ರಾಂತಿಗೆ ಸಾಟಿ ಇಲ್ಲ. ಏ ಶಂಕರ ನಿಲ್ಲಿಸ್ಲ ಸಾಕು. ಮಲಗಿಸ್ತೀನಿ. ಬೇಡ ಹೋಗು. ಎಡ್ಡಿನ ನನ್ನ ಹೆಂಡತಿ ಕಂಡ್ರು. ಅದೇ ಅನ್ಕಡೆ ನನ್ನ ಹೆಂಡತಿ ಊರ್ಗ್ ಹೋಗೋಳೆ. ಅವ್ನ ಮಕ್ಕ ಮುಚ್ಚೋ ಅವ್ನ ದಾಪತ್ ಬಂದು ಚಾಪೆ ಕುತ್ಕೊಂಡು ಹೋಗೋ ಅವ್ನ ಎದುರು ಬಿಡೋ ಅವ್ನ ಮಲ್ಲಾಗ ಅವ್ನ ಸರಿ ನನ್ನ ರೊಕ್ಕ ಎಲ್ಲ ನನ್ನ ಗಂಡ ಎಲ್ಲೋನು ಅವ್ನು ಎಲ್ಲೋನು ಅಂತ ಗೊತ್ತಿಲ್ವೋ? ಗಾಳಿಯ ಹಾಕೋಣ ಹೊಸ ಗಾಳಿಯ ಹಾಕೋಣ, ಗಾಳಿಯ ಹಾಕೋಣ ಹೊಸ ಗಾಳಿಯ ಹಾಕೋಣ, ನಮ್ಲಿ ಚರ್ಮದ ತುತ್ತಿನ ಚೀಲಕ್ಕೆ ಗಾಳಿಯ ಹಾಕೋಣ, ನಮ್ಲಿ ಚರ್ಮದ ತುತ್ತಿನ ಚೀಲಕ್ಕೆ ಗಾಳಿಯ ಹಾಕೋಣ. ಸುರಿ 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 ಹಸಿ ಕಜ್ಜಿಯ ಸುರಿಯೋಣ, ಹಸಿ ಕಜ್ಜಿಯ ಸುರಿಯೋಣ. ಗಾಳಿ ಹಾಕೋಣ ಇಲ್ಲ ಗಾಳಿ ಹಾಕೋಣ ಜವರಾಗಿ ಗಾಳಿ ಹಾಕೋಣ ಹಾಕೋ ಗಾಳಿ ಹಾಕೋಣ ಹೊಸ ಗಾಳಿ ಹಾಕೋಣ. ಬಸ್ಸು ಬುದ್ಧಿ, ಬಸ್ ಬುದ್ಧಿ, ಬಾಸು ಮನೇಲಿ ಯಾರು ಇಲ್ಲ ಅಂತ ಕಾಣ್ತದೆ. ಬಾ ಬಾ. ಸರ್ ಇಷ್ಟೇ ಬರೋಕ್ಕಾಗೋದು. ಅಯ್ಯೋ ಭಾರತೀಯ ಭಾರತೀಯ ಸರಿ ಬಾ. ಕಾಗೆ ಪುಕ್ಕ ಗೂಬೆ ಕಟ್ಟ ಸರಿ ಹೋಯ್ತು, ನಾಲ್ಕೇ ಸರಿ ಆಯ್ತು ಈ ಪದ ಪ್ರಯೋಗ. ಬೆಳಿಗ್ಗೆ ಸೇವಂತಿ ಗೀಸರ್ ಆಫ್ ಮಾಡೋ ಮೊದಲು ನೀರ್ ಆಫ್ ಮಾಡಲು ಇದನ್ನೇ ಹೇಳಿದ್ರಿ. ಪುಣ್ಯಗಳು ಕೇಳಿಸ್ಕೊಳ್ಳಿಲ್ಲ. ನಾನು ಇನ್ನೂ ಒಂದು ಪದ ಕಲ್ತಿದ್ದೀನಿ. ಏನದು? ನಿನಗೆ ಮಲ್ಲಾಗ ಬರ. ರಾಮ ರಾಮ ನನಗ. ಅಯ್ಯೋ ಅವಳು ಬೈದಿದ್ದಮ್ಮ ನನಗೆ, ನಿನಗಲ್ಲ. ಆಕಾಶ ಚಂದ್ರ ಅಂಗಡಿಗೆ ಹೋದವ್ರು ಬಂದ್ರ ನಂಗೇನಾದ್ರು ತಂದ್ರ ನಾವು ಬುರ್ದದ್ ಕೇಳೋರು ಅಂದ್ರ ಸೂರ್ಯ ಚಂದ್ರ ಶಂಕ ಚಕ್ರಾಂಕುಶ ಪುಟಾರ ಮಕರ ಮತ್ಸ್ಯ ಕಣ್ಮತ್ಕರ್ಣ ಕಂಠೀರವ ಹಾಕ್ಯ ಅನೇಕ ಬಿಡುದಾಗಿ ಹೇಗಿದೆ ಇದು ಹೌದು ನಮ್ಮ ಸೇವಂತಿಗೆ. ಹೌದ್ರಿ?
ಆದ್ರೂ ಪ್ರೊಫೆಸರ್ ಹಾ. ಇಂಥ ರಾಜಪರಕಗಳು ನಮ್ಮ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ತುಂಬಾ ಸಹಾಯ ಮಾಡ್ತವೆ ನೋಡಿ. ಯಾರೊಬ್ಬ ದಿಂಗೂಲಿ ಬಂದಿದ್ದಾನೆ. ಅವ್ನ ಹೆಸರು ಜವರಣ ಅಂತೆ. ಅವ್ನ ಮಗಳು ಇಲ್ಲೇ ಇದ್ದಾನೆ ಅಂತಿದ್ದಾನೆ. ಇದೀಗ ಸರಿ ಸನ್ನಿವೇಶ. ಕಳಿಸುವ ಪಟ್ಟಿಂಗಿನ ಒಳಗೆ. 3 ತಿಂಗಳು ನಿಮಗೆ ಅವರ ಸಮಯ. ಇಲ್ಲಿ ಅಲ್ಲಿ ಅಲ್ಲೇ ಭಾರ್ಗವ ಶಾಸ್ತ್ರಿಗಳು ಗೊತ್ತಿಲ್ಲ. ಕ್ಯಾಪ್ಟನ್ ನೀವಲ್ಲ ಸ್ವಾಮಿ ದೊಡ್ಡ ಸಾಹೇಬ್ರ. ಹಂಗೆಲ್ಲ ಯೋಚನೆ ಮಾಡ್ಬೇಡಿ. ಎಂತ ಒಳ್ಳೆ ಮನಸ್ಸು, ಎಂತ ಒಳ್ಳೆ ಮನಸ್ಸು. ದೇವ್ರಿಗೆ ಕೂತಿಲ್ಲ ಅಂತೀನಿ. ಬಾರಿ ಒಳ್ಳೆ ಮನಸ್ಸು. ಸುಮ್ಮನೆ ಕೂತವ್ನು ಗುಬ್ನ ದೊಡ್ಡ ಸಾಹೇಬ್ರ ನಮಸ್ಕಾರ. ನಿಮ್ಮ ಹತ್ರ ಒಂದು ಇಂಪಾರ್ಟ್ಮೆಂಟ್ ಮಾತಾಡಬೇಕಾಗಿತ್ತು. ಹುಟ್ಟಿದ್ದು ಮದ್ರಾಸ್ ಕಡೆ, ಬೆಳೆದಿದ್ದು ಮಂಡ್ಯ ಬಂದು 4 ಜನ ಹೆಂಡತಿರಿಂದ ಬಚಾವಾಗಿ ಬಂದಿರುವ ವೀರ ಕುಡುಕ, ಓಟಿನ ಕಾಂತರಾಟಿನಲ್ಲಿ ತೂರಾಡುವ ತಲೆ ಹಿಡುಕ. ಹೇಳು, ಬಂದಂತ ಕಾರ್ಯ. ನಂಗೆ ನನ್ನ ಮಗಳು ಬೇಕಾಗಿತ್ತು. ಅಫ್ಕೋರ್ಸ್, ಮಗಳನ್ನ ಹುಡ್ಕೊಂಡು ಬಂದಿದೆಯಲ್ಲ, ಸಂತೋಷ. ಅವಳು ಆ ಕೋಣೆಲಿದ್ದಾಳೆ, ತಕ್ಷಣ ಕರ್ಕೊಂಡು ಕರ್ಕೊಂಡೋಗು. ಹಂಗಲ್ಲ 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 ಸಮಯ ನಾನು ಹಂಗಲ್ಲ ಹೇಳಿದ್ದು. ಇನ್ನೇನು, ನಿನ್ ಮಗಳನ್ನ ಸಾಕೋ ಕಾಂಟ್ರಾಕ್ಟ್ ಕೊಟ್ಟಿದ್ಯಾ ನನಗೆ. ಹಂಗೆ ತಿಳ್ಕೊಳ್ಳಿ, ನನ್ನ ಮಗಳು ಹೌದವಳು. ಆದ್ರೆ ಈಗ ನಿಮಗೂ ಬೇಕಾದವಳು ಅಂದ್ರೆ ನನ್ನ ವಸ್ತು ನಿಮ್ಮ ತಾವೈತೆ ಅಂತ ಆಯ್ತು. ನನ್ನ ವಸ್ತು ನಿಮ್ ತಾವೈತೆ ಅಂದ್ಮೇಲೆ ಒಂಚೂರು ನನ್ನ ಬಗ್ಗೆನು ವಿಚಾರಣೆ ಮಾಡೋದ್ ಬ್ಯಾಡ್ವೆ. ಹೆಚ್ಚೋ ಧೈರ್ಯ ನಿನಗೆ? ಹಣ ವಸೂಲಿ ಮಾಡ್ತಿದ್ಯಾ? ಪೊಲೀಸ್ ವಸೂಲಿ ಮಾಡ್ತೀವಿ. ಓ ಸಾಹೇಬ್ರೆ ಸಾಹೇಬ್ರೆ ಸಾಹೇಬ್ರೆ, ನಾನೇನಾದ್ರೂ ಹಣದ ಬಗ್ಗೆ ಮಾತಾಡ್ದೆ ಬೇಕಾದ್ರೆ ಸಣ್ಣ ಸಾಹೇಬ್ರನ್ನೇ ಕೇಳಿ. ಮತ್ತೆ ಹೇಳು, ನಿನ್ ಮಗಳನ್ನ ಯಾಕೆ ಕಳ್ಸಿದ್ಯಾ? ಈ ಸಣ್ಣ ಸಾಹೇಬ್ರ ಹಣೆಗೂ ಸಮಯ ನಾನು ಕಳ್ಸಿಲ್ಲ ಅವಳನ್ನ. ಅವಳೇ ಓಡಿ ಬಂದವಳೆ. ನಿನಗೆ ಗೊತ್ತಾಯ್ತು ನಿನ್ ಮಗಳು ಇದ್ದಾಳೆ ಅಂತ? ಈ ದೊಡ್ಡ ಸಾಹೇಬ್ರೆ, ನೀವು ಒಂಚೂರು ನನಗೆ ಬಾಯಿ ಬಿಡೋಕೆ ಅವಕಾಶ ಕೊಟ್ರೆ ತಾನೇ ನನಗೂ ನ್ಯಾಯನ ಸಿಗೋದು. ನನಗೆ ನ್ಯಾಯ ಸಿಕ್ಕರೆ ತಾನೇ ನಿಮ್ಗೂ ಕಾಯ ಸಾಗೋದು. ವಾವ್ ಪ್ರೊಫೆಸರ್, ಹಿಯರ್ ದಟ್. ನ್ಯಾಯ ಸಿಗೋದು ಕಾಯ ಸಾಗೋದು ದೇಸಿ ಲಯ ಇದು. ನೀನ್ ಮಾತಾಡೋ. ಯಾವ್ದೋ ಪಾರ್ಟಿ ಸ್ಲೋಗನ್ ಇರ್ಬೇಕು. ನಿಮ್ಮಷ್ಟು ಖುಷಿಯಿಂದ ನಾವು ಉಣ್ಣಕ್ಕಾಗಲ್ಲ. ಯಾಳಾದ್ ಯೋಚನೆಯಿಂದ ಕುರ್ತಾ ಬರ ಕಲ್ತ್ಬಿಡ್ತೀರಿ. ನೀವು ಕೊಳೆ ಬಟ್ಟೆ ನೋಡಿದ ತಕ್ಷಣ ಕಂಡಕ್ಟರ್ ಬಸ್ಸಿಂದ ಹೇಳಿ ಅಂತಂತಾರೆ. ಮೀಟಿಂಗ್ನಾಗೆ ಅಲ್ಲೆಲ್ಲೋ ಇನ್ನೇನು ಸಾಲ ನಿಲ್ಲಿಸ್ತಾರೆ. ಇನ್ನೆಲ್ಲವೂ ಕಳ್ತನ ಆದ್ರೂ ಪೊಲೀಸರು ನಮ್ಮನೆ ಸಮಯ ಮೊದಲಿಡ್ದು ಜೈಲ್ಗೆ ಹಾಕೋದು. ಇವಾಗ ಹೇಳಿ ಸ್ವಲ್ಪ ಜಾಸ್ತಿ ಅಂತ. ಸ್ವಲ್ಪ ಪಾಲಿಶ್ ಮಾಡ್ಬಿಟ್ರೆ ನೇರವಾಗಿ ಮಂತ್ರಿಮಂಡಲಕ್ಕೆ ಹೋಗ್ಬೋದಿತ್ತ, ಅಥವಾ ಯಾವುದಾದ್ರೂ ಒಂದು ಭರ್ಜರಿ ಪತ್ರಿಕೆಯ ರಾಜನಾಗ್ಬೋದು. ಜವರಣ್ಣ ನ್ಯೂಸ್. ಎಲ್ಲೋಣ, ಹಣ ಗಿಡ ಏನಾದ್ರು ಕೊಟ್ರೆ ಕುಡಿದು ಹಾಳು ಮಾಡ್ತೀಯ ನೀನು. ಓ ಸಾಹೇಬ್ರೆ, ನೀವು ಕೊಡೋ 2000ದಾಗೆ ನಾನು ನಾನೇನು 4 ಊಟ ರುಚಿಯಿಂದ ಉಣ್ತೀವಿ. ಕಿಶನಾಗಿ 2 ಕಾಸಿದೆ. ಉಂಟಾರ ಗಂಟಿಗೆ ಹೊಸ ರುಚಿ ಬರ್ತದೆ. ಕೊಂಪೆಲಿರೋ ಮಕ್ಕಳಿಗೆಲ್ಲ ಬೆಲ್ಲದ ಮಿಠಾಯಿ ಕೊಡ್ತೀನಿ. ಬೇಕಾದ್ರೆ ಅಮೃತ ದಾಳದ ಸಮಯ ಇನ್ನ ಬಾಯಿ. ಲಕ್ಷ್ಮಿ ಸಮಯ ಅದರಿಂದ ಆಲಸ್ಯ ಬರ್ತದೆ, ಜಮ್ಮ ಬರ್ತದೆ. ಹಂಗೆ 1 ಪೈಸೆನೂ ಕಡಿಮೆ ಬೇಡ. ಇಲ್ಲಿ ನೋಡ, ಲಕ್ಷ್ಮಿ ಲಕ್ಷ್ಮಿ ತತ್ತರಿತಾನ ಏನು ಕಾಲಿತ್ರ ಸ್ವಾಮಿ, ಯಾಕೆ ಎತ್ಬೇಕು? ಕಾಲಿತ್ರ ಏನು ಕೇಳು? ಏನಕ್ಕೆ? ಕೈಯಲ್ಲಿ ಇದೆಯಲ್ಲ. ಸರಿ ಮರವು ಮತ್ತೆ ತಲೆಗೆ ಕೆಟ್ಟೋಗಿದ್ದಿ ಹೇಗೆ ನೀನು? ಸಾಕು ನಿಲ್ಲಿಸು ನಿನ್ನ ಅರ್ಥಹೀನವಾದ ಮಾತುಗಳನ್ನು ಆಚಾರ್ಯ. ಜಂಗ್ 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 ಬರ್ತ ವಿಕ್ರಾಂತ ರಾಜನಾದನ. ಕೇಳಬಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲೆಯ? ಅದೋ ಪೊಲೀಸ್ ಸ್ಟೇಷನ್. ಪೊಲೀಸರು ಫೋನ್ ಮಾಡಿ ಸ್ಮೇ ಅದ ನೋಡಿ, ನನ್ನ ಮಗಳು ಬೇರೆ ಮನೆಗೆ ಅಂತೀನಿ. ಬರ್ತೀನಿ. ತಪ್ಪಾಯ್ತು ಕಾಣಲಿಲ್ಲ, ಕ್ಷಮಿಸ್ಬೇಕು. ಬರ್ತೀನಿ. ಹಿಂಸಾರನ್ನು ಬೇಡ, ವ್ಯಂಜನನ್ನು ಬೇಡ. ಹೇಳ್ ಸಗ ಹೋಯ್ತಾ ನನ್ಗೆ. ಸೇವಂತಿ ಯಪ್ಪ ಈಟ್ ಚಂದ. ಇವ್ರು ಸಲ್ದಂತ ನನ್ನ ಪ್ರಾಣ ತಿನ್ನಕ್ಕೆ ಈಗ ನೀನ್ ಬೇರೆ ಬಂದಿದ್ಯಾ ಇಲ್ಲಿ? ಕತ್ತೆ ನನ್ನ ಮಗಳೇ, ಈ ಸಾಹೇಬ್ರ ಹತ್ರಕ್ಕೆ ಏನಾದ್ರು ನೀನು ನಾಲ್ಗೆ ಹೇಳಿಬಿಟ್ಟೆ ಯಪ್ಪ, ನಾಲ್ಗೆ ಸೀಸು ಕಡಿಮೆ ಆಗದೆ. ಹುಷಾರು ತಾಯಿ, ಹುಷಾರು. ನಾನು ಬರ್ತೀನಿ. ಅಂದಾಗಿ ಇನ್ನೊಂದು ಮಾತು ಸಾಹೇಬ್, ಇವಳೇನಾದ್ರು ಜಾಸ್ತಿ ತರಲೆ ಮಾಡ್ರೆ ನಾನು ಬಿಗಿರಿ ಹೇಳ್ತೀನಿ. ಹಂಗೆ ಬಿಗಿ ಅದಲ್ಲ, ಈ ಕಚ್ಚ ನೀವು ಕೊಡ್ಬೇಕು ನೋಡಿ. ಇವಳು ಅವಳೆಲ್ಲ ಇವಳ ಅಮ್ಮ ಹಿಂಗೇನೆ. ನಾನು ಆಗಷ್ಟು ಸುಧಾರ ಮಾಡಿದ್ದೀನಿ. ಸುಮ್ಮನೆ ಬಿಟ್ಬಿಡ್ತೀನ. ಹೃದಯ. ಹಾ ಕಣಮ್ಮ, ಹೃದಯ. ಅದು ನಿಂತರಿದ್ರೆ ತಾನೆ ಅದ್ರ ವಿಚಾರ ತಿಳಿಯಕ್ಕೆ. ಹೃದಯ ಅದು ಇಲ್ಲಿರ್ತದೆ. ಮಳೆಲಿ ಬರೋ ಅಂತ ಗಾಳಿ ಬೀಸುವಾಗ ತಡಿಕೆ ಎಲ್ಲರಿರ್ತದೆ ಅಂತ ಡವ ಅಂತದಲ್ಲ, ಅದು ಹೃದಯ. ನಮ್ಮ ಮಾಧವನ ಕೂಸು ಪ್ರಕೃತ ಇಲ್ಲದೆ ಸತ್ತೋದಾಗ ಇಲ್ಲೇನೋ ಅರ್ಧಂಗಾಯ್ತದಲ್ಲ, ಅದು ಹೃದಯ.
ಹೌದಮ್ಮ, ಒಪ್ಕೊಂಡೆ. ನನ್ನ ಹತ್ರ ಇಲ್ಲ ಹೃದಯ, ನಿನ್ನ ಹತ್ರ ಇದೆ. ಇಟ್ಕೋ, ಜೋಪಾನವಾಗಿ ಇಟ್ಕೋ. ಇವತ್ತು ಸಂಜೆ ಒಳಗೆ ಎರಡಾದ್ರೂ ವ್ಯಂಜನಗಳನ್ನ ಸರಿಯಾಗಿ ಹೇಳಲಿಲ್ಲ ಅಂದ್ರೆ ಶಿಕ್ಷೆ. ಶಿಕ್ಷೆ? ಊಟ, ಹಾಲು, ಹಣ್ಣು ಎಲ್ಲ ಕ್ಯಾನ್ಸಲ್. ಊಟ ಇಲ್ಲ, ಹಾಲಿಲ್ಲ, ಹಣ್ಣೂ ಇಲ್ಲ. ಏ, ಹುಟ್ಟಾಗಿಂದ ಇದೇ ನಡೀತೈತೆ. ವಸ್ತೇನ್ ಮಾಡ್ದಂಗಾಯ್ತು ನೀನು? ಹೋಗಲೇ, ವಸ್ತೇನ್ ಮಾಡ್ದಂಗಾಯ್ತು ನೀನು? ಟಪ್ ಅನ್ಸ್ಬಿಡ್ತೀನಿ ನಿನ್ ಬಲೂನು. ಟಪ್ ಟಪ್ ಟಪ್. ಬಡತನ ನನ್ ಜೀವದ ದೋಸ್ತಿ, ಹಸಿವು ನನ್ ಎಂದಿನ ಆಸ್ತಿ. ನೀನ್ ಊಟ ಆಗ್ತಾ ಇದ್ರೆ ಏನ್ ಮಾಸಿರ್ಸೆ? ಅಲ್ಲ, ಏನ್ ಮಾಸಿರ್ಸೆ? ನೋಡ್ತಾ ಇರು, ಬಂದಿನ ಆ ಎಕ್ಸರ್ಸೈಸ್ ಇವತ್ತಿಗೆ ಸಾಕು. ಈಗ ಜನರಲ್ ನಾಲೆಡ್ಜ್. ವಾವ್, ವೆರಿ ಇಂಟ್ರೆಸ್ಟಿಂಗ್. ಕ್ವಶನ್ ನಂಬರ್ 1. ಚೋಮನ ದುಡಿ ಬರೆದ ಸಾಹಿತಿ ಯಾರು? ಶಿವರಾಮ ಕಾರಂತ. ಇವರು ಚೋಮನ ನುಡಿ ಬರ್ದ ಸಾಹಿತಿ. ಸಾಹಿತಿ? ಸಾಹಿತಿ ಎಲ್ಲ ಮಾಡೈತಿ ಇದು. ಸಾಹಿತಿ. 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 ಸದ್ಯ ಬದುಕಿಲ್ಲ ಕಾರಂತರು. ಪ್ರಥಮ ಏಕ ಪುರುಷಕ್ಕೆ ನಿನ್ಗೆ ಹೇಳ್ಕೊಡೋಷ್ಟು ತಲೆನೋವು ಬಂದ್ಬಿಡುತ್ತೆ ನನಗೆ. ಈಗ ಎದುರುಗಡೆ ಹಿರಿಯರು ಅಥವಾ ಪರಿಚಯವರು ಸಿಕ್ಕಿದ್ರೆ ಯಾವ ರೀತಿ ಮಾತಾಡಿಸ್ತೀಯಾ? ತುಂಬಾ ಸಂತೋಷ, ನಿಮ್ಮನ್ನ ಕಂಡು ನಮಸ್ಕಾರ. ಕಣ್ಣು ಬಿಡಕ್ಕಾಗ್ತಿಲ್ಲ ನಮ್ಗೆ. ಬಾ ಅತ್ತ ಅತ್ತಮ್ಮ. ಏ ಅತ್ತಮ್ಮ, ಒಳ್ಳೆ ಕಥೆ ಆಯ್ತು ನೋಡು. ಮೊದ್ಲು ನಮಸ್ಕಾರ, ಆಮೇಲೆ ಸಂತೋಷ ಹೇಳು. ನಮಸ್ಕಾರ ನಮಸ್ಕಾರ ನಮಸ್ಕಾರ, ತುಂಬಾ ಸಂತೋಷ. ಏ, ನೀ ಸುಮ್ಮನಿರು ಸರ್ಸಮ್ಮ. ನೀನ್ ಹೇಳ್ಸೇವಂತಿ. ನಮಸ್ಕಾರ, ನಿಮ್ಮನ್ನ ಕಂಡು ತುಂಬಾ ಸಂತೋಷ. ನಿಮ್ಮಿಬ್ರನ್ನ ಕಂಡು ನನಗ್ ತುಂಬಾ ಸಂತೋಷ. ಕ್ಯಾಪ್ಟನ್ ನಿಮ್ಗೆ? ಓ, ಕ್ಯಾಪ್ಟನ್ಗೆ ಬಹಳ ಸಂತೋಷ ಆಗೋಗಿದೆ. ಮಾಡಲ್ಲ ಮಾಡಿ ನಗು ನಗು ಇದೆ. ಎಣ್ಣೆ ಎಣ್ಣೆ ಹಾಕಿದ್ಯಲ್ಲಮ್ಮ. ಎಣ್ಣೆ ಎಣ್ಣೆ, ಕೈ ಎಣ್ಣೆ. ಶುದ್ಧ ಇಷ್ಟ ಎಣ್ಣೆ ಹಾಕಿದ್ರು ತಲೆಗೆ. ಅಯ್ಯೋ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ. ಸತ್ತಮ್ಮ, ಎಣ್ಣೆ ಸತ್ತಮ್ಮ. ಅಯ್ಯೋ ಪಾಪ ಶಾಸ್ತ್ರಿ, ಎಂಥ ಗತಿ ಬಂದ್ರಿ. ಅಯ್ಯೋ ಪಾಪ ಶಾಸ್ತ್ರಿ, ಎಂಥ ಗತಿ ಬಂದ್ರಿ. ದಿಕ್ಕಿ ತೊಳೆದು ದಿಪ್ಪೆಯಾಗಿ ಅರಸನ ಹಾಗೆ ಹಿಂದೆ ಮುಂದೆ ಒತ್ತಿ ಹಾಕುತ್ತಾರೆ ಇಸ್ತ್ರಿ. ಹಿಂದೆ ಮುಂದೆ ಒತ್ತಿ ಹಾಕುತ್ತಾರೆ ಇಸ್ತ್ರಿ. ಅಯ್ಯೋ ಪಾಪ ಶಾಸ್ತ್ರಿ, ಎಂಥ ಗತಿ ಬಂದ್ರಿ. ಕ್ಯಾಪ್ಟನ್, ಒಂದ್ ನಿಮಿಷ ಹೇಳಿ. ಇದು ಸರಿ ಹೋಗಿಲ್ಲ. ಅಸಹ್ಯ ಅಸಹ್ಯ ಕಣಮ್ಮ ನೀನು. ಈಗ ಅಸಹ್ಯ ನಂಬರ್ 3. ಎಕ್ಸರ್ಸೈಸ್ ನಂಬರ್ 3. ನನ್ನನ್ನ ಒಬ್ಳು ಮಹಿಳೆ ಅಂತ ತಿಳ್ಕೊ, ಕ್ಯಾಪ್ಟನ್ನ ಒಂದು ಮಗು ಅಂತ ತಿಳ್ಕೊ. ನಾವಿಬ್ರು ಒಂದು ಬಾಟಿಲ್ ಸಿಕ್ಕಿದ್ರೆ ಯಾವ ರೀತಿ ಮಾತಾಡ್ತೀಯಾ? ಚೆನ್ನಾಗಿದ್ದೀಯವ? ಸರಿ ಸರಿ ಸರಿ. 6 ತಿಂಗಳಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಾನು. ಚೆನ್ನಾಗಿದ್ದೀರಾ? ಹೌ ಆರ್ ಯು? ನಿನ್ನೆ ಕಲಾಕ್ಷೇತ್ರಕ್ಕೆ ಬಂದೇ ಇರ್ಲಿಲ್ಲ ನೀವು. ಯು ಡಿಡ್ಂಟ್ ಕಮ್. ವಾವ್, ನಿಮ್ ಸೀರೆ ತುಂಬಾ ಚೆನ್ನಾಗಿದೆ. ಸೋ ಬ್ಯೂಟಿಫುಲ್, ಗಾರ್ಜಿಯಸ್, ವಂಡರ್ಫುಲ್. ಎಲ್ಲಿ ತಗೊಂಡೋಗ್ಬಿಟ್ಟಿದೆ? ವಾವ್, ನಿಮ್ ತುಳು ತುಂಬಾ ಮುದ್ದಾಗಿದೆ. ಸೋ ಕ್ಯೂಟ್. ಉರ್ವಾಯಿ, ಸೋ ಸ್ವೀಟ್. ತುಂಬಾ ಮುದ್ದಾಗಿದ್ದಾನೆ ನಿಮ್ಮ ಮಗ. ಯಾವ ಸ್ಟ್ಯಾಂಡರ್ಡ್ ಅಪ್ಪ ನೀನು? ಸೆಕೆಂಡ್ ಸ್ಟ್ಯಾಂಡರ್ಡ್. ಸೆಕೆಂಡ್ ಸ್ಟ್ಯಾಂಡರ್ಡ್, ಓಕೆ. ಯಾವ ಸ್ಕೂಲು? ಸತ್ಯ ಪಿಸ್ತೂಲು ಅಲ್ಲಿಲ್ವಲ್ಲ. ನೋಡು ಆ ರೀತಿ ಬಾಯಿ ತರ ಮಾತಾಡ್ಬಾರ್ದು. ಮಾತಾಡ್ಬಾರ್ದು, ಬಾಯಿ ಹೂನಂತಿರ್ಬೇಕು. ಲೈಕ್ ಎ ಫ್ಲವರ್. ಲೌಡ್ ಸ್ಪೀಕರ್ ತರ ಅಲ್ಲ. ಒಂದು ಐಡಿಯಾ ಇದೆ. 1 ಸೆಕೆಂಡ್. ಒಂದು ಐಡಿಯಾ ಇದೆ. ಸಿಕ್ ಡೋಂಟ್ ತಗೋ. ಬಾಯೊಳಗೆ ಹಾಕೋದಿನ. ಪ್ರಕಾರ ದೆವ್ವ ಇದೆಯಾ? ಇದೇನೋ ಸಾರ್ ನಿಂತಾರನೆ ಉದ್ದು ಕೂದಲು. ದೆವ್ವ ಇದೆ ಅಂದ್ಮೇಲೆ ದೇವ ಇದೆ.
ಲವ್ ಮ್ಯಾರೇಜ್ ಇಷ್ಟನೋ ಇಲ್ಲ ಅರೇಂಜ್ ಮ್ಯಾರೇಜ್ ಇಷ್ಟನೋ? ಫಸ್ಟ್ ಲವ್ ಮಾಡ್ತೇನೆ, ಸೆಟ್ ಆಗಿಲ್ಲ ಅಂದ್ರೆ ಅರೇಂಜ್ ಮ್ಯಾರೇಜ್ ಆಗ್ತೀನಿ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಮತ್ತೆ ನಮ್ಮ ಕರಿಸುಬ್ಬು ಲವ್ ಮಾಡಿ. ಕರಿಸುಬ್ಬು ಹಾಯ್. ಸೆಟ್ ಆಗಿಲ್ಲ ಅಂದ್ರೆ ನಾನಿದ್ದೀನಲ್ಲ, ಅನಿಲಿ ನನ್ನೇ ಸೆಟ್ ಮಾಡ್ಕೊತೀರಾ? ಸ್ವಲ್ಪ ಕೆಳಗಡೆ ನೋಡಿ. ಚಪ್ಲಿ. ಹಲೋ ಎಕ್ಸ್ಕ್ಯೂಸ್ ಮೀ. ಜೆಂಟಲ್ಮನ್. ಹಲೋ ಎಕ್ಸ್ಕ್ಯೂಸ್ ಮೀ. ಸರ್ ಹೋಗ್ತಾವ್ರೆ. ವೈ ಆರ್ ಯು ಗೋಯಿಂಗ್ ಸೋ ಫಾಸ್ಟ್? ಅಯ್ಯೋ ನಾನೇನ್ ಹೇಳ್ದೆ, ನಿಮ್ ಲವ್ ಮ್ಯಾರೇಜ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಸೆಟ್ ರೈಟ್ ಮಾಡಕ್ ನಾನು ಇರ್ತೀನಿ ಅಂತ ಹೇಳ್ದೆ. ಏನಂದ್ರಿ? Excuse gentlemen. Let's welcome our fourth contestant, Veda. ಸರ್ ಯಾವ ಕ್ವಶನ್? ಶ್ರೀರಾಮಾಯಣ. Let's welcome our eighth contestant, Veda. ನಿಮ್ಮ ಪ್ರಕಾರ ಗಂಡಸರಲ್ಲಿ ಇಷ್ಟವಾಗುವ ಗುಣ? ಆಫ್ ಕೋರ್ಸ್ ಡ್ರಿಂಕ್ಸ್ ಮಾಡೋದು. ಹಾಗಾಗಿ ತಾನೇ ಅವ್ರು ಸತ್ಯ ಹೇಳೋದು. ಜೀವನದಲ್ಲಿ ಸಕ್ಸಸ್ಫುಲ್ ಆಗಕ್ಕೆ ಯಾವ ಮಾರ್ಗ ಚೂಸ್ ಮಾಡ್ತೀರಾ? ಸಂತೋಷ, ಉತ್ಸಾಹ, ಕಠಿಣ ಪರಿಶ್ರಮ. ನೋಡುವ ವೀಕ್ಷಕರೇ, ನಮ್ಮ ಈ ಸುರ ಸುಂದರಿಯರನ್ನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇಟ್ಸ್ ರಿಸಲ್ಟ್ಸ್ ಟೈಮ್. ರಿಸಲ್ಟ್ ಹೇಳಕ್ಕಿಂತ ಮುಂಚೆ ಲೆಟ್ಸ್ ವೆಲ್ಕಮ್ ಅವರ್ ಬ್ಯೂಟಿಫುಲ್ ಲೇಡೀಸ್ ಆನ್ ದ ಸ್ಟೇಜ್ ಪ್ಲೀಸ್. ಓವರ್ ಟು ಡಿಸ್ಕಸ್ ಮಾಡ್ತೀವಿ. ಬ್ಯೂಟಿ ಐ ಗಾಟ್ ಇಟ್. ಈ ವರ್ಷದ ಮಿಸ್ ರಾಜಧಾನಿ ಯಾರು ಅನ್ನೋದು ಈ ಚೀಟಿಲಿದೆ. ಲೆಟ್ಸ್ ಬಿಗಿನ್ ದ ಕೌಂಟ್ ಡೌನ್. 3, 2, 1 and the winner is Miss Savanta. ನನಗೆ ಚಾಲೆಂಜ್ ಗೆದ್ದಿರೋದು ನೀವು. ದಾಡಿ ನನಗೆ ಹೇಗಾಗುತ್ತೆ? ಹೌದು, ಚಾಲೆಂಜ್ ಗೆದ್ದಿರೋದು ನಾನೇ. ಚಪ್ಪಲಿ ಹಾಕಿಸ್ತೆ. ಛೀ, ಎಂತ ಸ್ವಾರ್ಥಿ ನೀನು. ಚೆಕ್ಕೊಳ್ಬೇಕು ನಿನ್ನ. ಯಾಕೆ ಎತ್ಕೊಂಡ್ಬಂದೆ ಅನ್ನೋದ ತಿಪ್ಪೆ ಕ್ಲಾಸಿಂದ? ತೊಂಬ್ರಟುದೋರ್ ತರ ತಂತಿ ಮೇಲೆ ನಡ್ಸಿ ಚಪ್ಪಾಳೆ ಗಿಟ್ಟಿಸ್ದೆ. ಈಗ ತಂತಿ ಮೇಲೆ ಹಾಗೆ ಬಿಟ್ಟು ಥ್ಯಾಂಕ್ ಗಾಡ್ ಎಲ್ಲ ಮುಗಿತು ಅಂತ ತಿರ್ಗಾನ ತಿಪ್ಪೆ ಕ್ಲಾಸಿಗೆ ಬಿಡೋ ತಮಾಷೆ ನೋಡ್ತೀಯೇನೋ? ಓ, ಈಗ ಗೊತ್ತಾಯ್ತು ಅವತಾರ ಏನು ಅಂತ. ತಿಪ್ಪೆಗೆ ಮರಳೋ ದಿನ ಹತ್ರ ಬಂತು ಅಂತ ಸಂಕಟ ನಿನ್ಗೆ. ಛೀ, ಏಯ್, ನಿನ್ ಪಂಚ್ ಕಾಣಿಸ್ಬಿಡ ಅಂತ ಕಾಣ್ಬೇಕೆ. ಶಾಸ್ತ್ರಿಗಳೇ, ಪ್ರೊಫೆಸರ್ ಭಾರ್ಗವ್ ಶಾಸ್ತ್ರಿಗಳೇ, ನನ್ ಕೆಲ್ಸ ಮುಗಿತಾ ಇಲ್ಲಿ. ನನ್ನಿಂದ ಯಾರಿಗೂ ಏನು ಆಗ್ಬೇಕಾಗಿಲ್ವಾ? ಯಾರಿಗೇನಾಗ್ಬೇಕು? ಛೀ, ಸ್ವಲ್ಪನೂ ಕರುಣೆನೇ ಇಲ್ಲ. ಕಣ್ಣಲ್ಲಿ ರಕ್ತ ಇಲ್ಲದೆ ಇರೋ ಮನುಷ್ಯ ನೀನು. ನಾನ್ ಸತ್ರೆ ನಿನಗೇನಾಗ್ಬೇಕು? ನನ್ ಕಣ್ಣನ ಔಷಧಿ ಎಲ್ಲೋಯ್ತು? ಹೌದು, ಈ ಔಷಧಿ ಬೇಕು, ಈ ಅಂಗಿ ಬೇಕು, ಈ ಕನ್ನಡಕ ಬೇಕು, ಚಪ್ಪಲಿ ಬೇಕು. ನಾನ್ ಯಾಕ್ ಬೇಕು? ನಾನ್ ಯಾರಿಗ್ ಬೇಕು? ಸೇವಂತಿ, ಒಮ್ಮೆಲೆ ಎಂತ ಭೂತ ಬಂತು ನಿನ್ ಮೈ ಮೇಲೆ? ಹೌದು, ಇದು ನಂದೇ ಭೂತ, ಇದು ನಂದೇ ಭೂತ. ಸೇವಂತಿ, ಸೇವಂತಿ. ಪಾಟೀಲ್ ಯಾರಾದ್ರೂ ಏನಾದ್ರು ಅಂದ್ರ? ಸರ್ಸಮ ಏನಾದ್ರು ಅಂತ? ಪಾಟೀಲ್ ಊಟ ಸೇರಿಲ್ವಾ? ಹೊಟ್ಟೆ ಸ್ವಾಗ್ತಿದ್ಯಾ? ಅಥವಾ ನನ್ನಿಂದ ಏನಾದ್ರೂ? ಓ, ನಮ್ಮ ಮಿಸ್ ಸೇವಂತಿಗೆ ನಿದ್ದೆ ಬಂದಿದೆ. ಆಪಲ್ ಇದೆ, ತಿನ್ನು. ಎಸ್, ಸ್ಟಾಪ್ ಇಟ್. ನನ್ ತುಟಿ ಮಾತು ಎಲ್ಲ ನಾಜುಕಾಗಿದೆ. ಬಲೂನ್ ಊದುವಷ್ಟು ಉಸಿರು ಎದೆಯಲ್ಲಿ ಉಳ್ದಿಲ್ಲ. ಆ ಹುಡುಗಿನ ಕೊಂದ್ಬಿಟ್ರಿ ನೀವು. ಈಗ ನಿಮ್ಮ ಮೇಲೆ ಸಿಗಬಹುದಿತ್ತು, ಅದನ್ನು ಮರಕ್ಕಾಗ್ದಂಗ್ ಮಾಡ್ಬಿಟ್ರಿ. ಅಯ್ಯೋ, ಎಂತ ಕ್ಷುದ್ರ ಮಾತು ನಿಂದು ಸೇವಂತಿ. ಇಷ್ಟು ಪಾತಾಳಕ್ಕೆ ಬೀಳುವಂಥದ್ದು ಏನಾಗಿದೆ ನಿನಗೆ? ಹೊಸ ಜನ್ಮ ಸಿಕ್ಕಿದೆ ನಿನಗೆ. ಜಗತ್ತು ಹೊಸದಾಗ್ಬೇಕು, ಹಾಗೆ ನೀನು ಕೂಡ ಬದಲಾಗ್ಬೇಕು. ನನ್ ನಿದ್ದೆ ಬರ್ತಿದೆ, ನಾನು ಮಲಗಬೇಕು. ಏನೋ ಹುಡುಕ್ತಿದೆ ಅಲ್ಲ ನಾನು? ಗುಡ್ ನೈಟ್. ಸರ್, ಹೈ ಡ್ರಾಪ್ಸ್ ಹಾಕ್ಲಾ? ಹಾಕು ಮಾರೈತಿ. ಅಷ್ಟೊತ್ತಿಂದ ಕಣ್ಣು ಉರಿತಾ ಇದೆ. ಯಾವಾಗ 5 ಡ್ರಾಪ್ಸ್ ಹಾಕಿದ್ರು 2 ಡ್ರಾಪ್ಸ್ ಹಾಕಲೇಬೇಕು ನೀವು. ಸರ್, ಒಂದ್ ಪ್ರಶ್ನೆ. ಏನದು?
ಈ ಸೀರೆ ಉಡುಪು ಬಳೆ ಸರ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ. ಬಿಟ್ಟೋಗೋ. ಸೀರೆ ನಾನು ಉಟ್ಕೋತೀನಿ, ಬಳೆ ಕ್ಯಾಪ್ಟನ್ ಹಾಕೋತಾರೆ. ಅಪರಾಧದಲ್ಲಿ ಎಂತ ಅಧಿಕ ಪ್ರಸಂಗ ಎಂದು ಸೇವಂತಿ? ಸೇವಂತಿನೆಲ್ಲ ನೋಡ್ಕೊಳ್ತಿದ್ದು ಅಂತ ನಾನು. ಮತ್ತೆ ಹೇಳಿ ಬಿಟ್ಟವಳ ಹೋಗಲಿಕ್ಕೆ? ಹಾ ಸರ್, ನಿನ್ನೆ ರಾತ್ರಿ ಹೋಗಿದ್ದು ಜಾಸ್ತಿನೇ ಬೈದ್ರಾ? ಹೌದಮ್ಮ, ಹೌದು. ಇಡೀ ಪ್ರಪಂಚದಲ್ಲಿ ಬೈಯೋದು ಒಬ್ಬನೇ ನೋಡು. ಅಂತಃಕರಣ ಇದ್ದರ ಹುಡುಗಿರಿ ಅವಳು ಚಪ್ಪಳೆ ಎಸೆತಾಳೆ ನನ್ನ ಮೇಲೆ. ಕ್ಯಾಪ್ಟನ್, ನಾವು ಹಿಂಗೆ ಕೂತು ಪ್ರಯೋಜನ ಇಲ್ಲ, ನಾವು ಪೊಲೀಸ್ ಮಾಡಬೇಕು. ಹಾಗೋ ಪೊಲೀಸ್ ಯಾಕೆ ಈ ನಡುವೆ? ಸೇವಂತಿ ಏನು ಕಳುವಾದ ವಸ್ತುನೇ ಅಥವಾ ಟ್ಯಾಕ್ಸಿ ಮಾಡ್ತೀವಿ ಅಂತ ಕೊಡೇನಾ? ನೋಡಿ, ಪೊಲೀಸು ಅಂತ ಹೋದ್ರೆ ಸುಮ್ಮನೆ ರಂಪಾಟ ಆಗುತ್ತೆ. ಅವ್ರು ಎಲ್ಲಿಗೂ ಹೋಗಿರಲ್ಲ, ತಿಪ್ಪೆ ಕ್ರಾಸಲ್ಲಿ ಇರ್ತಾಳೆ. ಬನ್ನಿ ಹೋಗೋಣ. ಬನ್ನಿ ಬನ್ನಿ. ಸರ್, ಒಂದ್ ನಿಮಿಷ. ಏನು ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು. ಏನದು? ಅಲ್ಲ, ಅದು ಹೇಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ ಸರ್. ಅಯ್ಯೋ ಹೇಳಮ್ಮ. ಬಿಟ್ಬಿಡಿ ಸರ್ ಅವ್ಳು ಪಾಡ್ಗೋಳನ್ನ. ಉದ್ದಗತನ ಶುದ್ಧ ಉದ್ದಗತನ. ಬೆಳಗ್ಗೆನೆ ಎದ್ದೋಗಿದ್ದಾಳೆ ಅಂದ್ರೆ ಹೊಟ್ಟೆಗೆ ಏನು ತಿಂದಿರಲ್ಲ, ಬಿಸ್ಕೆಟ್ ಸಹ ತಿಂದಿರಲ್ಲ. ಭಾರ್ಗವ್, ವಾಟ್ ಈಸ್ ದಿಸ್? ಅಲ್ಲ, ಸೇವಂತಿ ಏನು ಕಾಲೇಜ್ಗೆ ಹೋಗಿದ್ದಾಳೆ? ಕರಾರುವ ಕೈ ಮನೆಗೆ ಬರೋಕೆ ಶಿ ಇಸ್ ಫ್ರೀ. ಅವಳು ನಿಮ್ಮನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಯಾಕೆ ಒಪ್ಕೋತಾ ಇಲ್ಲ ನೀವು? ನೋಡಿ, ಅವಳು ಎಲ್ಲಿಗೂ ಹೋಗಿರಲ್ಲ, ತಿಪ್ಪೆ ಕ್ರಾಸಲ್ಲಿ ಇರ್ತಾಳೆ. ಬನ್ನಿ ಹೋಗೋಣ. ಕ್ಯಾಪ್ಟನ್, ಒಂದು ನಿಮಿಷ. ನೀವೇನಾದ್ರೂ ಹೇಳಿ, ತಿಪ್ಪೆ ಕ್ರಾಸಿಗೆ ನಾನು ಬರಲ್ಲ. ಅವಳಿಗೆ ಅವಳ ದುರಾದೃಷ್ಟದ ದಿಮಾಕು, ನಿಮಗೆ ನಿಮ್ಮ ಅದೃಷ್ಟದ ದಿಮಾಕು. ಕಳೆದ 6 ತಿಂಗಳುಗಳಿಂದ ಎಷ್ಟು ಸಂವತ್ಸರಗಳನ್ನ ಕಳೀತಾವ ಮಗು ಇಲ್ಲಿ, ಎಷ್ಟು ಪೀಳಿಗೆಗಳನ್ನ ದಾಟಿಲ್ಲ ಇಲ್ಲಿ. ಅವಳು ಇಲ್ಲದೆ ಒಂದು ಹುಲ್ಲು ಕಡಿ ಕೂಡ ಚಲಿಸ್ತಾ ಇಲ್ಲ ಇಲ್ಲಿ. ನಿಮ್ಮ ಗೀಸರಿನ ಸ್ವಿಚ್ ಅವಳೆ ಆನ್ ಮಾಡಬೇಕು, ನೀವು ಮಲಗಿದ ಮೇಲೆ ಫ್ಯಾನಿನ ಸ್ಪೀಡ್ ಅವಳೆ ಕಡಿಮೆ ಮಾಡಬೇಕು. ಅಷ್ಟೇ ಯಾಕೆ, ನಿಮ್ಮ ಕಣ್ಣಿಗೆ ಹೈಡ್ರಾಪ್ಸ್ನಾಗ ಕೂಡ ಅವಳೆ ಬೇಕು. ಹೀಗಿರುವಾಗ ಭಾಷಾಂಬುದಿಯಿಂದ ತಿಪ್ಪೆ ಕ್ರಾಸಿಗೆ ಬರೋಕೆ ನಿಮಗೆ ದಿಮಾಕು. ನಿಮಿಷ ಕ್ಯಾಪ್ಟನ್. ಬೇರೆ ಹೇಳಿ ಪ್ರೊಫೆಸರ್, ಹೊರಟೆ ತಡಿಬೇಡಿ ನನ್ನ. ಹಸಿದಿರ್ತಾಳೆ, ಯಾವ್ದಾದ್ರು ಅಧಿಷ್ಠಿಕೆ ಮುಂದೆ ಕೂತಿರ್ತಾಳೆ ಏನೋ. ಸರ್, ಅವಳಿಗೆ ಎಲ್ಲಿಗೆ ಹೋಗಿರ್ಬೋದು? ಇನ್ನೇ ಹೋಗಿರ್ತಾಳೆ ಎಡಿಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಅಂತ. ಇನ್ಮೇಲೆ ಯಾವ ಸಹಾಯ ಬೇಕಾಗಿಲ್ಲ ನನಗೆ. ನನ್ನ ಕೆಲಸ ನಾನೇ ಮಾಡ್ಕೊತೀನಿ. ಸರ್ಸಮ್ಮ, ನನ್ನ ಐಡ್ರಾಪ್ಸ್ ತಂದು ಟೇಬಲ್ ಮೇಲೆ ಇಡು. ಸರ್, ಈ ಪುಸ್ತಕಗಳು? ಪುಸ್ತಕಗಳ ಲೈಬ್ರರಿ. ಸರ್, ನಿಮ್ಮ ಫೈಲ್ಸ್? ಫೈಲ್ಸ್ನ ಬ್ಯಾಗ್ ಹಾಕು. ಬಟ್ಟೆಗಳು ಸರ್? ಬಟ್ಟೆಗಳ ವಾಟರ್ ಬಲ್ ಇಡು. ಚಪ್ಪಲಿ? ಚಪ್ಪಲಿನ ಪ್ಯಾಕ್ ಮಾಡಿ ಸೂಟ್ ಕೇಸಲ್ಲಿ ಇಡು. ಸರ್, ರೇಡಿಯೋ ಬರೀ. ಸರ್, ಈ ರೇಡಿಯೋ ಬರೀ. ರೇಡಿಯೋ ಮಣಿ? ರೇಡಿಯೋ ಮಣಿ ನಿನ್ನನ್ನು ಬಿಟ್ಟು ಹೊಟ್ಟೋದ್ಲ ಇವಳು? ಸರ್ಸಮ್ಮ, ಸರ್, ಈಗ ಯಾವ ಸ್ಟೇಷನ್ ಬರ್ಬೋದು ಇದರಲ್ಲಿ? ನಗುವಾಗ ಅಳುವಾಗ ಅತ್ತು, ನಗುವಾಗ ನಗು, ಅಳುವಾಗ ಅತ್ತು, ಮುಗಿದಿತ್ತು ಅರ್ಧದಾರಿ. ಹೂವಳ್ಳಿಯಿಂದ ಮಳೆ ಬಂತ, ಮಳೆ ಬಂತೋ ಮಳೆರಾಯ ಕೊಡೆ ಹಿಡಿಯೋ ಜವರಾಯ. ಮಳೆ ಬಂತೋ ಮಳೆರಾಯ ಕೊಡೆ ಹಿಡಿಯೋ ಜವರಾಯ, ಕೊಡೆ ಹಿಡಿಯೋ ಜವರಾಯ. ಹಗಲಿನ ಹಣ್ಣಿನ ಧೂಳು, ಹಗಲಿನ ಹಣ್ಣಿನ ಧೂಳು, ಹೂಮರ ಬಳ್ಳಿಯ ಧೂಳು, ಹೂಮರ ಬಳ್ಳಿಯ ಧೂಳು. ಕಾಲರಿಗಂಟಿದ ಧೂಳು, ಕಾಲರಿಗಂಟಿದ ಧೂಳು. ಮಗುವಿನ ಕಣ್ಣಿನ ಧೂಳು, ಮಗುವಿನ ಕಣ್ಣಿನ ಧೂಳು. ತೊಳೆಯಲು ಬಂತೋ ತೊಳೆಯಲು ಬಂತೋ, ತೊಳೆಯಲು ಬಂತೋ ತೊಳೆಯಲು ಬಂತೋ, ಬಂತೋ 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 ಬಂತೋ, ಬಂತೋ 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 ಬಂತೋ. ಮಳೆ ಬಂತೋ ಮಳೆರಾಯ ಕೊಡೆ ಹಿಡಿಯೋ ಜವರಾಯ. ಮಳೆ ಬಂತೋ ಮಳೆರಾಯ ಕೊಡೆ ಹಿಡಿಯೋ ಜವರಾಯ. ಇದೀನಲ್ಲ, ಎಷ್ಟಿಲ್ಲ ಅಲ್ಲ ಇವತ್ತೆ. ಎಂತ ಪ್ರಶ್ನೆ ಕೇಳ್ತೀರಿ? ಅನ್ಬಿಲಿಯಬಲ್ ಆನ್ಸರ್. ಲೆಟ್ಸ್ ವೆಲ್ಕಮ್ ಅವರ್ 6th contestant, ಪ್ರಿಯಾ. ಎಕ್ಸ್ಕ್ಯೂಸ್ ಮೀ, ಐ ಹ್ಯಾವ್ ಅ ಕ್ವೆಶ್ಚನ್. ನಿಮ್ಮ ಪ್ರಕಾರ ಮುದ್ದೆ ಮಾಡ್ಲಿಕ್ಕೆ ಏನೇನು ಬೇಕು? ಸಾಸ್ವೆ.
ರೀ ಮುದ್ದೆ ಮಾಡೋದಕ್ಕೆ ಇಟ್ಟಿನ ಕೋಲ್ ಬೇಕು. ಅದೇ ಕೋಲ್ ತಗೊಂಡು ನಿಮ್ಗೆ ಎರಡು ಬಾರಿಸ್ಬೇಕು. ಯಾಕೆ? ಮುದ್ದೆ ಮಾಡೋದಕ್ಕೆ ಮೊದಲು ನಮ್ ರೈತರು ಬದುಕಿರ್ಬೇಕಲ್ವಾ? Let's welcome our seventh contestant, ವಿನೂತಾ. ಮನುಷ್ಯರಲ್ಲಿ ಉತ್ತಮವಾದ ಗುಣ ಯಾವುದು? ಮೋಸ, ವಂಚನೆ, ಇದು ಯಾವುದು ಇಲ್ಲೇ ಸರಿ ಮಾರ್ಗದಲ್ಲಿ ನಡೆಯುವುದು. You may go now. Let's welcome our eighth contestant, ವೇದಾ. ನಿಮ್ಮ ಪ್ರಕಾರ ಗಂಡಸರಲ್ಲಿ ಇಷ್ಟವಾಗುವ ಗುಣ? Of course, ಡ್ರಿಂಕ್ಸ್ ಮಾಡೋದು. ಅವಾಗ ತಾನೇ ಅವ್ರು ಸತ್ಯ ಹೇಳೋದು. You may go now. Let's welcome our ninth contestant, ಸೇವಂತಿ. ಜೀವನದಲ್ಲಿ ಸಕ್ಸಸ್ಫುಲ್ ಆಗಕ್ಕೆ ಯಾವ ಮಾರ್ಗ ಚೂಸ್ ಮಾಡ್ತೀರಾ? ಸಂತೋಷ, ಉತ್ಸಾಹ, ಕಠಿಣ ಪರಿಶ್ರಮ. ನೋಡುವ ವೀಕ್ಷಕರೇ, ನಮ್ಮ ಈ ಸುರ ಸುಂದರಿಯರನ್ನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇಟ್ಸ್ ರಿಸಲ್ಟ್ಸ್ ಟೈಮ್. ರಿಸಲ್ಟ್ ಹೇಳಕ್ಕಿಂತ ಮುಂಚೆ ಲೆಟ್ಸ್ ವೆಲ್ಕಮ್ ಅವರ್ ಬ್ಯೂಟಿಫುಲ್ ಲೇಡೀಸ್ ಆನ್ ದ ಸ್ಟೇಜ್ ಪ್ಲೀಸ್. ಡಿಸ್ಕಸ್ ಮಾಡ್ತೀವಿ. ಬ್ಯೂಟಿ I got it. ಈ ವರ್ಷದ ಮಿಸ್ ರಾಜಧಾನಿ ಯಾರು ಅನ್ನೋದು ಈ ಚೀಟಿಲಿದೆ. Let's begin the countdown. 3, 2, 1 and the winner is Miss Savanta. ಕೆಲಸಗಳೆಲ್ಲ ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಇವರು ಒಂದು ಬಸ್ ಪರ್ಚೇಸ್ ಮಾಡಿದ್ರು. 8, 9, 10ನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಬರುವ ಗದ್ಯ ಪದ್ಯಗಳನ್ನೆಲ್ಲ ರಂಗರೂಪಕ್ಕೆ ಅಳವಡಿಸಿ ಕರ್ನಾಟಕದಾದ್ಯಂತ ಎಲ್ಲ ಸ್ಕೂಲ್ಗಳಲ್ಲಿ ಸುಮಾರು ಒಂದು 8,000 ಶೋ ಕೊಟ್ಟಿದ್ದೀವಿ. ಅವಾಗ ಬಹಳ ಹಿಂದೆ 4 ಲಕ್ಷ ಮಕ್ಕಳಿಗೆ ಅದನ್ನು ತಲುಪಿಸಿದ್ದೀವಿ. ನಾನು ಪ್ರಸನ್ನ ಅವ್ರಿಗೆ ಇದು ಮಾಡ್ತೇನೆ, ಕೋರ್ಕೊಡ್ತೇನೆ. ಸಾಗರ್ ಅವ್ರಿಗೆ ನಾನು ಮನವಿ ಮಾಡ್ತೇನೆ. ಎಲ್ಲ ಕಲಾವಿದರಿಗೆ ನಾನು ಮನವಿ ಮಾಡ್ತೇನೆ. ನಿರಂತರ ಪ್ರಜ್ಞಾಪೂರ್ವಕವಾಗಿ ಕಲಿಬೇಕು ಅಂತ ಹೋದ್ರೆ ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾಗ್ಬೋದು.